ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸೋಕೆ ಬಂದಿರೋ ವಿಷಯ ಯಾವುದು ಗೊತ್ತಾ? ಇದು ಕರ್ನಾಟಕಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಇಂಡಿಯಾಗೆ ಮಾತ್ರ ಸಂಬಂಧಿಸಿದ್ದೂ ಅಲ್ಲ, ಇದು ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದು. ಇಡೀ ವಿಶ್ವದಲ್ಲೇ ರಾಜಕೀಯ ನಾಯಕರು, ಬಿಸ್ನೆಸ್ ಮ್ಯಾನ್ಗಳ ಬುಡ ಅಲ್ಲಾಡಿಸ್ತಾ ಇರೋ ವಿಚಾರವೇ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನ್ ಫೈಲ್ಸ್ ಏನಿದು? ಎಪ್ಸ್ಟೀನ್ ಫೈಲ್ಸ್ ಅಂದ್ರ ಇದು ಕೇವಲ ಒಂದು ಸಾಧಾರಣ ಫೈಲ್ ಅಲ್ಲ. ದಶಕಗಳ ಕಾಲ ನಡೆದ ವ್ಯವಸ್ಥಿತ ಲೈಂಗಿಕ ಶೋಷಣೆಯ ಜಾಲವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿರುವ ದಾಖಲೆಗಳು. ಅಮೆರಿಕಾದ ಕೋಟ್ಯಾಧಿಪತಿ ಜೆಫ್ರಿ ಎಪ್ಸ್ಟೀನ್ ಮತ್ತು ಆತನ ಟೀಮ್ ನಡೆಸುತ್ತಿದ್ದ ಈ ಕರಾಳ ಜಾಲದಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಜಗತ್ತಿನ ದೊಡ್ಡವರ ಹೆಸರುಗಳು ತುಳುಕು ಹಾಕಿಕೊಂಡಿದೆ. ಸದ್ಯ ಅಮೆರಿಕ ರಾಜಕಾರಣದಲ್ಲಿ ಬಿರುಗಾಳಿಯೇ ಎಬ್ಬಿಸಿರುವ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಕೇಳಿ. ನಾನು ಆಗ್ಲೇ ಹೇಳ್ದಂತೆ ಇದು ದಶಕಗಳ ಕಾಲ ನಡೆದ ಲೈಂಗಿಕ ಶೋಷಣೆ, ಅಧಿಕಾರದ ದುರ್ಬಳಕೆ ಮತ್ತು ನ್ಯಾಯಕ್ಕಾಗಿ ನಡೆದ ನಿರಂತರ ಹೋರಾಟವನ್ನ ಬಿಚ್ಚಿಡುವ ಕೋರ್ಟ್ನ ರಿಪೋರ್ಟ್. ಈ ರಿಪೋರ್ಟ್ ಬಿಡುಗಡೆಯು ಅಮೆರಿಕಾದ ಶ್ರೀಮಂತರು, ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಕರಾಳ ಲೈಂಗಿಕ ಜಾಲವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಒಂದಲ್ಲ ಎರಡಲ್ಲ, ಸಾವಿರಾರು ರಹಸ್ಯ ವಿಚಾರಗಳು ದಾಖಲೆಗಳ ರೂಪದಲ್ಲಿ ಜಗಜ್ಜಾಹೀರಾಗಿದೆ. 2008ರಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಎಪ್ಸ್ಟೀನ್ 2019ರಲ್ಲಿ ಅಂದ್ರೆ ಆತ ಜೀವ ಕಳ್ಕೊಳ್ಳೋವರೆಗೂ ರಾಜಕಾರಣಿಗಳು, ರಾಜಮನೆತನದವರು, ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳನ್ನ ಮೀಟ್ ಮಾಡ್ತಿದ್ದ ಅನ್ನೋದು ಕೂಡ ಈ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಏನಿದು ಎಪ್ಸ್ಟೀನ್ ಫೈಲ್ಸ್ ಅಂತ ನೋಡ್ತಾ ಹೋದ್ರೆ, ಎಪ್ಸ್ಟೀನ್ ಫೈಲ್ಸ್ ಅಂತ ಕರೆಯಲ್ಪಡ್ತಾ ಇರೋ ಈ ರಿಪೋರ್ಟ್ 2015ರಲ್ಲಿ ವರ್ಜೀನಿಯಾ ಗಿಫ್ರಿ ಎನ್ನೋರು ಎಪ್ಸ್ಟೀನ್ನ PA ಗಿಸ್ಲೈನ್ ಮ್ಯಾಕ್ಸ್ವೆಲ್ ವಿರುದ್ಧ ದಾಖಲಿಸಿದ್ದ ಮಾನನಷ್ಟ ಮೊಕದ್ದಮೆಯಿಂದ ಶುರುವಾಗುತ್ತೆ. ಆ ಕೇಸ್ ಭಾಗವಾಗಿ ನೂರಾರು ವ್ಯಕ್ತಿಗಳ ಹೆಸರುಗಳು, ಸಂತ್ರಸ್ತರ ಹೇಳಿಕೆಗಳು, ಸಾಕ್ಷಿಗಳು ಮತ್ತು ಇಮೇಲ್ಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಹಲವು ವರ್ಷಗಳ ಕಾಲ ಈ ದಾಖಲೆಗಳನ್ನು ಗೌಪ್ಯವಾಗಿ ಇಡಲಾಗಿತ್ತು. ಆದರೆ 2023 ಡಿಸೆಂಬರ್ನಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಈ ದಾಖಲೆಗಳನ್ನು ರಿಲೀಸ್ ಮಾಡಲಾಗಿದೆ. ಇದನ್ನೇ ಈಗ ಎಪ್ಸ್ಟೀನ್ ಫೈಲ್ಸ್ ಅಂತ ಕರೆಯಲಾಗ್ತಿದೆ. ಇನ್ನು ಯಾರು ಈ ಜೆಫ್ರಿ ಎಪ್ಸ್ಟೀನ್ ಅಂತ ನೋಡ್ತಾ ಹೋದ್ರೆ, ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಈತ ಓರ್ವ ಅಮೆರಿಕನ್ ಹಣಕಾಸುದಾರ ಮತ್ತು ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿ, ವಿಕೃತ ಮನುಷ್ಯ. ಜನವರಿ 20, 1953ರಲ್ಲಿ ಅಮೆರಿಕಾದ ನ್ಯೂಯಾರ್ಕ್ನ ಬ್ರೂಕ್ಲಿನ್ ಎಂಬಲ್ಲಿ ಈತ ಜನಿಸ್ತಾನೆ. ತನ್ನ 66ನೇ ವಯಸ್ಸಿಗೆ ಜೀವ ಕಳ್ಕೊಂಡಿದ್ದಾನೆ. 1970ರ ದಶಕದ ಮಧ್ಯಭಾಗದಲ್ಲಿ ಮ್ಯಾನ್ ಹ್ಯಾಟನ್ನ ಪ್ರತಿಷ್ಠಿತ ಡಾಲ್ಟನ್ ಶಾಲೆಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಆಗಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದ. ಕಾಲೇಜು ಪದವಿ ಇಲ್ಲದೇ ಇದ್ರೂ ಹಣಕಾಸು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದ. 1976ರಲ್ಲಿ ಬ್ಯಾಂಕ್ ಬೇಸ್ಟಿಯನ್ಸ್ನಲ್ಲಿ ಉದ್ಯೋಗ ಪಡಿತಾನೆ. ಬಳಿಕ ತನ್ನ ಬುದ್ಧಿವಂತಿಕೆಯಿಂದಲೇ ಶ್ರೀಮಂತರು ಮತ್ತು ರಾಜಕಾರಣಿಗಳ ಲಿಂಕ್ ಪಡಿತಾನೆ. ದಶಕಗಳ ಕಾಲ ಆತ ತನ್ನ ಅಧಿಕಾರ ಮತ್ತು ಪ್ರಭಾವವನ್ನು ಬಳಸಿಕೊಂಡು ಹಲವಾರು ಮಹಿಳೆಯರು ಮತ್ತು ಹದಿಹರಿಯದವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ವೇಳೆ 2019ರಲ್ಲಿ ತನ್ನ ಜೈಲು ಕೊಠಡಿಯಲ್ಲೇ ಈ ಜೆಫ್ರಿ ಎಪ್ಸ್ಟೀನ್ ನೇಣು ಬಿಗಿದುಕೊಂಡು ಜೀವ ಕಳ್ಕೊಂಡಿದ್ದ. ಈ ಎಪ್ಸ್ಟೀನ್ ಲೈಂಗಿಕ ಕಿರುಕುಳ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿದೆ. ಇನ್ನು ಈ ಎಪ್ಸ್ಟೀನ್ 2 ಪ್ರೈವೇಟ್ ಐಲ್ಯಾಂಡ್ಗಳನ್ನು ಹೊಂದಿದ್ದ. ಅಲ್ಲೇ ಎಷ್ಟೋ ಹೆಣ್ಣು ಮಕ್ಕಳನ್ನ ಕಾಮಣ್ಣರ ಕೊಠಡಿಗೆ ಬಿಟ್ಟಿದ್ದ. ಬಲವಂತವಾಗಿ ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಮಾಡ್ತಿದ್ದ. ಬಳಿಕ ಬರುವ ಗಣ್ಯರಿಗೆ ಅವರನ್ನೇ ಆಹಾರವನ್ನಾಗಿಸ್ತಿದ್ದ. ಎಲ್ಲಿಂದ ತಪ್ಪಿಸಿಕೊಂಡು ಹೋದ ಎಷ್ಟೋ ಹೆಣ್ಣು ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಇನ್ನು ಈ ಎಪ್ಸ್ಟೀನ್ ಫೈಲ್ಗಳಲ್ಲಿ ಜಗತ್ತಿನ ಸುಮಾರು 200ಕ್ಕೂ ಹೆಚ್ಚು ಪ್ರಮುಖ ವ್ಯಕ್ತಿಗಳ ಹೆಸರುಗಳಿದೆ. ಇವರೆಲ್ಲ ಎಪ್ಸ್ಟೀನ್ ಪೂರೈಸ್ತಾ ಇದ್ದ ಮಹಿಳೆಯರು ಮತ್ತು ಹದಿಹರಿಯದವರೊಂದಿಗೆ ಕ್ರೂರ ಲೈಂಗಿಕ ಶೋಷಣೆ ನಡೆಸಿದ ಆರೋಪ ಎದುರಿಸಿದ್ದಾರೆ. ಆದರೆ ಕೇವಲ ಈ ಪಟ್ಟಿಯಲ್ಲಿ ಹೆಸರು ಇದೆ ಎಂಬ ಮಾತ್ರಕ್ಕೆ ಅವರೆಲ್ಲರೂ ಅಪರಾಧಿಗಳು ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದೆ. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಹಾಲಿ ಮಾಜಿ ಅಮೆರಿಕಾದ ಅಧ್ಯಕ್ಷರ ಹೆಸರುಗಳು ಪ್ರಮುಖವಾಗಿದೆ.
ಅಲ್ಲದೆ ಟೆಕ್ ವಿಭಾಗ, ರಾಜಕೀಯ ನಾಯಕರು, ಸಿನಿಮಾ ರಂಗದವರ ಕೆಲವು ಹೆಸರುಗಳು ಇದೆ ಎನ್ನಲಾಗ್ತಿದೆ. ಇನ್ನು ಎಪ್ಸ್ಟೀನ್ ಜಾಲದಲ್ಲಿ ಸಿಲುಕಿ ಒದ್ದಾಡಿದ್ದ ಸಂತ್ರಸ್ತೆಯೊಬ್ಬರು ತನ್ನನ್ನ ಹೇಗೆಲ್ಲ ನಡೆಸಿಕೊಂಡ್ರು ಅಂತ ಹೇಳ್ಕೊಂಡಿದ್ದಾರೆ. ಆ ಪ್ರಕಾರ ಆಕೆಯ ಬಾಡಿ ಶೇಪ್ ಕೊಂಚ ದಪ್ಪ ಇದ್ದ ಕಾರಣ ಆಹಾರ ನೀಡದೆ ಹಸಿವಿನಿಂದ ತತ್ತರಿಸುವಂತೆ ಮಾಡ್ತಿದ್ರಂತೆ. ಅವನ ಐಲ್ಯಾಂಡ್ನಿಂದ ಒಂದ್ಸಲ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸಿದಾಗ ಚಿತ್ರ ಹಿಂಸೆ ಕೊಟ್ಟಿದ್ರಂತೆ. ಹೊರಬಿಡುವಾಗ ಯಾರತ್ರನಾದ್ರೂ ಈ ವಿಷಯ ಹೇಳಿದ್ರೆ, ಏನಾಯ್ತು ಅಂತ ಹೇಳಿದ್ರೆ ನಿನ್ನ ಕುಟುಂಬಕ್ಕೆ ಸಂಕಷ್ಟ ಅಂತ ಬೆದರಿಸಿದ್ರಂತೆ. ಒಟ್ಟಾರೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳು ಕೇವಲ ಪ್ರಭಾವಿ ಹೆಸರುಗಳ ಪಟ್ಟಿಯಲ್ಲ, ಬದಲಿಗೆ ಅದು ಅಧಿಕಾರ, ಸಂಪತ್ತು ಮತ್ತು ಪ್ರಭಾವವನ್ನ ಬಳಸಿಕೊಂಡು ದಶಕಗಳ ಕಾಲ ನಡೆದ ಒಂದು ವ್ಯವಸ್ಥಿತ ಲೈಂಗಿಕ ಅಪರಾಧ ಜಾಲದ ಕರಾಳ ಮುಖವನ್ನ ಜಗತ್ತಿಗೆ ತೋರಿಸಿದೆ. ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ನಡೀತಾ ಇರುವ ಹೋರಾಟ ಇನ್ನೂ ಮುಗಿದಿಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.